ಆಕಾಶವಾಣಿ ಕಲಬುರಗಿ. ಹೊಸ ಓದು ಪುಸ್ತಕ. ಇಂದಿನ ಕಾರ್ಯಕ್ರಮದಲ್ಲಿ ಶ್ರೀಮತಿ ಬಸಮ್ಮ ಸಜ್ಜನ್ ಅವರ ನೆನಪಿನ ಅಲೆಗಳು ಹಾಗೂ ಅಂಬಾರಾಯ ಮಡ್ಡೆ ಕುರಿಕೋಟ ಅವರ ಅಂಕಲ್ಗಾ ಗ್ರಾಮದೇವತೆ ಮಹಾಲಕ್ಷ್ಮೀ ಚರಿತ್ರೆ ಈ ಪುಸ್ತಕಗಳನ್ನು ಪರಿಚಯಿಸುತ್ತಾರೆ ಜಗದೇವಿ ಚಿಕ್ಕೇಗೌಡ. ಪುಸ್ತಕದ ಹೆಸರು ನೆನಪಿನ ಅಲೆಗಳು, ಕವನ ಸಂಕಲನ. ಕವಿತ್ರಿ ಶ್ರೀಮತಿ ಬಸಮ್ಮ ಸಜ್ಜನವರು, ಪ್ರಕಾಶಕರು ಸುಪ್ರೀತ್ ಸಜ್ಜನವರು. ಮೊದಲ ಮುದ್ರಣ 2024, ಪುಟಗಳು 112, ಬೆಲೆ ರೂಪಾಯಿ 110 ಹಾಗೂ ಈ ಪುಸ್ತಕ ಸುಂದರವಾದ ಮುಖಪುಟವನ್ನು ಹೊಂದಿದೆ. ಈ ಪುಸ್ತಕಕ್ಕೆ ಮುನ್ನುಡಿ ಬರೆದವರು ಡಾಕ್ಟರ್ ಬಿದಿರಿ ಚಂದ್ರಕಲಾ ಕಲಬುರಗಿಯವರು. ಬರವಣಿಗೆಯಲ್ಲಿ ತೊಡಗುವ ಪ್ರತಿಯೊಬ್ಬರೂ ಸಾಮಾನ್ಯವಾಗಿ ಕವನ ರಚನೆಯ ಮೂಲಕವೇ ಸಾಹಿತ್ಯ ಕ್ಷೇತ್ರವನ್ನು ಪ್ರವೇಶಿಸುತ್ತಾರೆ. ಅದಕ್ಕೆ ಬಸಮ್ಮ ಸಜ್ಜನವರು ಹೊರತಲ್ಲ. ಪ್ರಸ್ತುತ ನೆನಪಿನ ಅಲೆಗಳು ಕವನ ಸಂಕಲನವನ್ನು ಪ್ರಕಟಿಸಿರುವ ಬಸಮ್ಮ ಸಜ್ಜನ್ ಅವರ ಕವನಗಳನ್ನು ಗಮನಿಸಿದಾಗ ಅಲ್ಲಿ ಎಲ್ಲವೂ ಸರಿಯಾಗಬೇಕು, ಎಲ್ಲರಿಗೂ ಒಳಿತಾಗಬೇಕೆಂಬ ಹಂಬಲ ಎದ್ದು ಕಾಣುತ್ತದೆ. ಗಣೇಶ, ಶಿವ, ಶ್ರೀರಾಮ, ಹನುಮ, ಕಾತ್ಯಾಯನಿ ಆದಿ ದೇವರುಗಳ ಸ್ತುತಿಯೊಂದಿಗೆ ಆಯಾ ದೇವರುಗಳನ್ನು ಕುರಿತು ಆಚರಿಸುವ ಹಬ್ಬಗಳ ಸಾಂಪ್ರದಾಯಿಕ ವಿವರ ಕವನಗಳಲ್ಲಿದೆ. ಅಮಲು ಮನಸ್ಸಿನಲ್ಲೇ ಅಂಕುರಿಸಿ ಅನನ್ಯ ಭಾವಗಳ ಅಂಕುರಿಸಿ ಅನಂತ ಅಲೆಗಳು ಅಪ್ಪಳಿಸಿ ಅವತರಿಸುವುದೇ ಕವನ. ಕವನವೊಂದು ರೂಪ ತಳೆಯುವುದರ ಹಿಂದಿನ ಸಿದ್ಧತೆ ಏನೆಂಬುದನ್ನು ವಿವರಿಸುತ್ತಲೇ ಕಾವ್ಯಕ್ರಿಯೆಗೆ ಕಂಕಣಬದ್ಧರಾಗುತ್ತಾರೆ ಬಸಮ್ಮ ಸಜ್ಜನವರು. ಕಲಬುರಗಿಯ ಉದಯೋನ್ಮುಖ ಕವಿತ್ರಿ ಶ್ರೀಮತಿ ಬಸಮ್ಮ ಸಜ್ಜನ್ ಅವರ ಚೊಚ್ಚಲ ಕವನ ಸಂಕಲನ ನೆನಪಿನ ಅಲೆಗಳು. ವಿವಿಧ ಶೀರ್ಷಿಕೆಗಳನ್ನೊಳಗೊಂಡ 80 ವಿಭಿನ್ನ ಕವನಗಳು ಮನಮುಟ್ಟುವಂತೆ ಮೂಡಿಬಂದಿದೆ. ಬದುಕಿನಲ್ಲಿ ತಾವು ಕಂಡ, ಅನುಭವಿಸಿದ, ಆಸ್ವಾದಿಸಿದ ಅನೇಕ ಸಂಗತಿಗಳನ್ನು ಶ್ರೀಮತಿ ಬಸಮ್ಮ ಸಜ್ಜನವರು ಈ ಕವನಗಳಲ್ಲಿ ಭಾವನಾತ್ಮಕವಾಗಿ ಹೆಣೆದಿದ್ದಾರೆ. ಅವರ ಕಾವ್ಯ ಪ್ರತಿಭೆಗೆ ಸ್ಫೂರ್ತಿಯಾಗಿ ಅನಾವರಣಗೊಂಡ ಇವುಗಳಲ್ಲಿ ವೈವಿಧ್ಯತೆ ಇದೆ. ನೋವು ನೆಲೆಗಳಿವೆ, ಸಾಮಾಜಿಕ ಚಿಂತನೆಗಳಿವೆ, ಸಮಬಾಳಿಗಾಗಿ ಸಂದೇಶಗಳಿವೆ ಮತ್ತು ನಾಡಿಗಾಗಿ ದುಡಿದ ಮಹನೀಯರ ಸ್ಮರಣೆಗಳಿವೆ. ಹಾಗಾಗಿ ಅವರ ಈ ಕವನ ಸಂಕಲನಗಳು ತುಂಬಾ ಹೃದಯಸ್ಪರ್ಶಿಯಾಗಿವೆ. ವೃತ್ತಿಯಿಂದ ಲೆಕ್ಕ ಪರಿಶೋಧಕಿಯಾದ ಬಸಮ್ಮ ಸಜ್ಜನವರು ಪ್ರವೃತ್ತಿಯಿಂದ ಸಾಹಿತ್ಯ ಕೃಷಿಗೈಯುತ್ತಾ ಈ ಭಾಗದ ಅನೇಕ ಕವಿ ಸಮ್ಮೇಳನಗಳಲ್ಲಿ ಭಾಗವಹಿಸಿರುವ ಪ್ರತಿಭಾವಂತರು. ನೆನಪಿನ ಅಲೆಗಳು ಸುಂದರವಾದ 80 ಕವನಗಳ ಒಂದು ಗುಚ್ಛ. ಇಲ್ಲಿ ಎಲ್ಲಾ ರೀತಿಯ ವೈವಿಧ್ಯಮಯ ಕವನಗಳಿವೆ. ಶ್ರೀಮತಿ ಬಸಮ್ಮ ಸಜ್ಜನವರು ಕಲಬುರಗಿಯವರಾದರೂ ಇವರ ಕವನಗಳಲ್ಲಿ ಹೆಚ್ಚಿನವು ಪರಿಶುದ್ಧವಾದ ಕನ್ನಡ ಪದಗಳೇ ಹೆಚ್ಚಾಗಿರುವುದು ಅವರ ಭಾಷಾ ಪ್ರೌಢಮೆಯನ್ನು ಎತ್ತಿ ತೋರಿಸುತ್ತದೆ. ಈ ಕವನ ಸಂಕಲನಗಳಲ್ಲಿ ಭಕ್ತಿಗೀತೆಗಳು, ಮಕ್ಕಳ ಗೀತೆಗಳು, ಹೆಸರಾಂತ ದಾರ್ಶನಿಕರ ಬಗೆಗಿನ ಕವನಗಳು, ದೇಶದ ಕುರಿತಾದ ಕವನಗಳು, ಪ್ರೇಮಗೀತೆಗಳು ಹೀಗೆ ಬದುಕಿನ ಸ್ತರಗಳ ನಾನಾ ಕವನಗಳು ತಮ್ಮದೇ ಆದ ಶೈಲಿಯಲ್ಲಿ ಚೆನ್ನಾಗಿ ಬರೆದಿದ್ದು ಒಂದು ಇನ್ನೊಂದಕ್ಕಿಂತ ಉತ್ತಮವಾಗಿ ಮೂಡಿಬಂದಿದೆ. ಅನ್ನದಾತನ ಬವಣೆ ಎಂಬ ಕವನದಲ್ಲಿ ಅನ್ನದಾತನ ಬಗ್ಗೆ ಹೀಗೆ ಬರೆಯುತ್ತಾರೆ. ಭೂಮಿಯ ಮಡಿಲಿನ ಮುತ್ತಿನ ಕುಡಿಯಾಗಿ, ಭಾಸ್ಕರನ ಉದಯದೇ ಸೇವೆಗೆ ಅಣಿಯಾಗಿ, ಉತ್ತುತ್ತ ಬಿತ್ತುತ್ತ ಇಳೆಯಲ್ಲಿ ಕಸಿಯಾಗಿ, ಬೆವರಿನ ಹನಿಯಿಂದ ಹೊಲವೆಲ್ಲ ಹಸಿಯಾಗಿ ಎಂದು ರೈತನ ಬಗ್ಗೆ ಬರೆಯುತ್ತಾ ಹೀಗೆ ಹೇಳುತ್ತಾರೆ. ದೇಶದ ಬೆನ್ನೆಲುಬು ರೈತ ಎಂದದ್ದು ಈಗ ಆ ಬೆನ್ನೆಲುಬು ಮುರಿದು ನೆಲ ಕಚ್ಚುವ ಸ್ಥಿತಿ ಏರ್ಪಟ್ಟಿದೆ. ಅನ್ನವಿಲ್ಲದೆ ಜೀವವಿಲ್ಲ, ಆದರೆ ಅನ್ನ ಬೆಳೆಯುವ ರೈತನ ಬದುಕಿಗೆ ಯಾವುದೇ ಭದ್ರತೆ ಇಲ್ಲ. ದೇಶಕ್ಕೆ ದವಸ ಧಾನ್ಯ ನೀಡಿ ಅನ್ನದಾತನಾದೇ, ದೇಹದ ಶಕ್ತಿ ಬಸಿದು ವಸುದೆಯ ಹಸಿರಿಗೆ ಹಸಿರಾದೆ, ಹೊಲಮನೆ ಮಾರಿದರೂ ತೀರಿಸದ ಋಣಿಯಾದೆ ಎಂದು ಅತಂತ್ರವಾಗಿರುವ ರೈತನ ಬದುಕಿನ ಬಗ್ಗೆ ಮಾರ್ಮಿಕವಾಗಿ ವಿವರಿಸಿದ್ದಾರೆ. ವಿಶೇಷ ಚೇತನರನ್ನು ಸಮಾಜ ಕನಿಕರದಿಂದ ನೋಡುತ್ತಲೇ ಇದೆ. ವಾಸ್ತವಿಕವಾಗಿ ಅವರಿಗೆ ಬೇಕಾಗಿರುವುದು ಸ್ವಾಭಿಮಾನದ ಬದುಕು. ತಾವೇ ದುಡಿದು ಬದುಕುತ್ತಿರುವ ವಿಶೇಷ ಚೇತನರು ತಮ್ಮ ಮಧ್ಯದಲ್ಲಿಯೇ ಇದ್ದಾರೆ. ಅವರು ಯಾರಿಂದಲೂ ದಯೆ, ಅನುಕಂಪವನ್ನು ನಿರೀಕ್ಷಿಸುವುದಿಲ್ಲ. ಅವಕಾಶ ಸಿಕ್ಕರೆ ತಮ್ಮ ಸಾಮರ್ಥ್ಯ ಸಾಬೀತುಪಡಿಸುವ ಹುಮ್ಮಸ್ಸು ಅವರದೆನ್ನುತ್ತಾರೆ ಬಸಮ್ಮ ಸಜ್ಜನವರು. ಬೇಡ ನಮಗೆಂದು ಕರುಣೆ ಅನುಕಂಪ, ಸಾಧಿಸಿ ತೋರುವೆವು ನಕ್ಷತ್ರದ ಹೊಳಪ ಎನ್ನುವಲ್ಲಿ ಅವರ ಆ ಛಲವು ವ್ಯಕ್ತವಾಗಿದೆ. ಮತ್ತೊಂದು ಕವನದಲ್ಲಿ ಹೀಗೆ ಹೇಳುತ್ತಾರೆ.
ಇದು ನೋವು ನಲಿವುಗಳ ಬಾಳ ಸಂತೆ, ನಾವು ದಡ ಸೇರುವ ಧೃತಿಗೆಡದಂತೆ ಎಂದು ಕಂದನಿಗೆ ಧೈರ್ಯ ತುಂಬಿ ಜೀವನದ ಕಷ್ಟ ಸುಖಗಳನ್ನು ಎದುರಿಸಲು ಸಿದ್ಧರಾಗಿ ಮಾಡುತ್ತಾರೆ. ಅದರಂತೆಯೇ ನೇತ್ರದಾನ ಮಾಡುವ ಮೂಲಕ ಇಬ್ಬರು ಅಂಧರ ಬಾಳನ್ನು ಬೆಳಗಬೇಕೆಂದು ಕರೆ ಕೂಡ ಕೊಡುತ್ತಾರೆ ಬಸಮ್ಮ ಸಜ್ಜನವರು. ಹೀಗೆ ಹೇಳುತ್ತಾರೆ, ಉಸಿರು ನಿಂತರೂ ಕೂಡ ಆಗುವೆವು ನಿತ್ಯ ಚೇತನ, ನಯನಗಳೆರಡಾಗಬಹುದು ಇಬ್ಬರ ಬಾಳ ಬೆಳಕಿನ ಚೈತನ್ಯ. ಮರಣದ ಬಳಿಕ ಮಣ್ಣಿಗೂ ಬೆಂಕಿಗೂ ಆಹುತಿಯಾಗಿ ನಾಶವಾಗುವ ಬದಲು ಆ ಕಣ್ಣುಗಳು ಇಬ್ಬರ ಬಾಳಿಗೆ ಬೆಳಕಾಗಬೇಕೆಂದು ಆಶಿಸುತ್ತಾರೆ ಬಸಮ್ಮ ಸಜ್ಜನವರು. ಒಂದು ಕವನದಲ್ಲಿ ಹೀಗೆ ಹೇಳುತ್ತಾರೆ, ಜೀವವಿರದ ದೇಹದಿಂದ ಕಂಗಳ ಕಾಂತಿ ಬಳಸುವ, ದಾನ ಧರ್ಮದ ಗುಣವ ಅನುಸರಿಸುವ, ಕುರುಡರಿಗೆ ಕಣ್ಣು ದಾನ ಮಾಡುವ, ದೇವ ಸೃಷ್ಟಿಯ ಸೊಬಗು ಅವರಿಗೂ ತೋರಿಸುವ ಎಂದು ನೇತ್ರದಾನದ ಬಗ್ಗೆ ಪ್ರೇರಣಾದಾಯಕವಾದ ಕವಿತೆಯನ್ನು ಬರೆಯುತ್ತಾರೆ ಬಸಮ್ಮ ಸಜ್ಜನವರು. ಹಾಗೆಯೇ ಅನೇಕ ಕ್ರಾಂತಿಕಾರರ ಬಗ್ಗೆ ಕೂಡ ಮಾರ್ಮಿಕವಾಗಿ ಕವನಗಳಲ್ಲಿ ವಿವರಿಸುತ್ತಾ ಹೀಗೆ ಹೇಳುತ್ತಾರೆ, ಸಂಗೊಳ್ಳಿ ರಾಯಣ್ಣನಿಗೆ ಮೋಸ ಮಾಡಿದ ಪ್ರಸಂಗವನ್ನು ಆಡು ಭಾಷೆಯಲ್ಲಿ ಸರಳವಾಗಿ ಚಿತ್ರಿಸಿದ್ದಾರೆ. ಈ ನಾಮಿನ ಆಸೆಗೆ ನಮ್ಮವರೇ ಬೆನ್ನಾಗ ಚೂರಿ ಹಾಕ್ಯಾರ, ಈ ನಾಮಿನ ಆಸೆಗಾಗಿ ನಮ್ಮವರೇ ಬೆನ್ನಾಗ ಚೂರಿ ಹಾಕ್ಯಾರ, ಕೈಯಾನ ತಲವಾರ ಕೊಟ್ಟು ಹಳದಾಗ ಜಳಕಕ್ಕ ನಿಂತ ಧೀರನಿಗೆ ಬಂಧಿಸ್ಯಾರ, ನಂದಗಡದ ಊರ ಮುಂದಿನ ಮರಕ್ಕೆ ರಾಯಾಗ ಗಲ್ಲಿಗೇರಿಸ್ಯಾರ, ಸಮಾಧಿ ಮ್ಯಾಲ ಗೆಳೆಯ ಚೆನ್ನಬಸವ ಆಲದ ಸಸಿ ನೆಟ್ಟಾನ. ಹೀಗೆ ರಾಯಣ್ಣನಿಗಾದ ಮೋಸದ ಚಿತ್ರಣ ಸಹಜವಾಗಿ ಕವನದಲ್ಲಿ ಮೂಡಿ ಬಂದಿದೆ. ಹೀಗೆ ಅನೇಕ ಕವನಗಳಲ್ಲಿ ರಚಿಸಿರುವ ಬಸಮ್ಮ ಸಜ್ಜನವರು ಅನೇಕ ಶೀರ್ಷಿಕೆಗಳನ್ನು ಸಹ ಒಳಗೊಂಡಿದೆ. ಅದರಲ್ಲಿ ಅನ್ನದಾತನ ಬವಣೆ, ಮನುಜ ನೀನಾರಿಗಾದೆ, ಅರೆಗಳಿಗೆ, ತಾಯಿಗೆ ನಮನ, ಜೀವಜಲ, ಹಸಿದ ಒಡಲು, ನಂಬಿಕೆ, ಸಂವಿಧಾನ ಮಾರ್ಮಿಕ ಕವನಗಳಾಗಿವೆ. ಹಾಗೆಯೇ ಸಿದ್ದೇಶ್ವರ ಸ್ವಾಮೀಜಿ, ವಿವೇಕಾನಂದ, ಸಂಗೊಳ್ಳಿ ರಾಯಣ್ಣ, ಹಾನಗಲ್ಲ ಕುಮಾರಸ್ವಾಮಿ, ಸರ್ ಎಂ ವಿಶ್ವೇಶ್ವರಯ್ಯ, ಪುರಂದರರು, ಕನಕದಾಸರು, ಕುವೆಂಪು, ಸಾವಿತ್ರಿಬಾಯಿ ಫುಲೆ ಹೀಗೆ ನಾಡಿನ ಕೀರ್ತಿ ಮೆರೆದ ಮುಂತಾದ ಗಣ್ಯರನ್ನು ಕವಿತ್ರಿ ಈ ಕವನ ಸಂಕಲನದಲ್ಲಿ ಸ್ಮರಿಸುತ್ತಾ ನಮನ ಸಲ್ಲಿಸಿದ್ದಾರೆ. ವಿಜಯನಗರದ ಗತವೈಭವವನ್ನು ಹಾಡಿ ಹೊಗಳಿದ್ದಾರೆ. ಮಲ್ಲಿಗೆ ಹೂ ಎಂಬ ಕವನದಲ್ಲಿ ಮಲ್ಲಿಗೆಯನ್ನು ಮುತ್ತೈದೆಯ ಮುಡಿ ಮುದಡದಂತೆ ಇರಿಸಲು ಕೇಳಿಕೊಳ್ಳುವ ಪರಿ ಅತ್ಯಂತ ಭಾವುಕವಾಗಿದೆ. ಈ ಪುಸ್ತಕಕ್ಕೆ ಬೆನ್ನುಡಿಯನ್ನು ಬರೆದವರು ಡಾಕ್ಟರ್ ಕಲ್ಪನಾ ಡಿ.ಎನ್. ಅವರು ತಮ್ಮ ವಿಚಾರ ಹೀಗೆ ವ್ಯಕ್ತಪಡಿಸುತ್ತಾರೆ. ಶ್ರೀಮತಿ ಬಸಮ್ಮ ಸಜ್ಜನವರು ಬರೆದಿರುವ ಕವನ ಸಂಕಲನ ನೆನಪಿನ ಅಲೆಗಳು ಉತ್ಕೃಷ್ಟ ಕವನಗಳ ವಿಚಾರಧಾರೆ ಹಾಗೂ ಭಾವಲಹರಿಯನ್ನು ಪ್ರತಿಬಿಂಬಿಸುತ್ತವೆ ಎಂದಿದ್ದಾರೆ. ಕವನಗಳಲ್ಲಿ ಭಾವನೆಗಳು ಸರಳ ಸುಂದರವಾಗಿ ಮೂಡಿಬಂದಿದೆ. 10 ಭಾವಗಳನ್ನು ಕವನದಲ್ಲಿ ಹಿಡಿದಿಡುವ ಪ್ರಯತ್ನ ನಿಜಕ್ಕೂ ಶ್ಲಾಘನೀಯವಾದದ್ದು. ಎಲ್ಲರಿಗೂ ಅರ್ಥವಾಗುವಂತೆ ವಿಶಿಷ್ಟ ಪದಗಳನ್ನು ಹಾಕಿ ಕವನಗಳನ್ನು ಹೆಣೆದಿದ್ದಾರೆ. ಶೀರ್ಷಿಕೆಗೆ ತಕ್ಕಂತೆ ಅಭಿವ್ಯಕ್ತಿಸಿರುವ ರಚನೆಗಳು ಬಹಳ ಮೌಲ್ಯಯುತವಾಗಿವೆ. ನಾಡಿನಾದ್ಯಂತ ಇವರ ಹೆಸರು ಕೀರ್ತಿ ಪಸರಿಸಲಿ, ಸಾಹಿತ್ಯ ಸೇವೆ ನಿರಂತರ ನಡೆಯುತ್ತಿರಲೆಂದು ಮನತುಂಬಿ ಹಾರೈಸುತ್ತೇನೆ. ಶ್ರೀಮಾತೆಯರ ಕೃಪೆ ಅನುಗಾಲ ಅವರನ್ನು ರಕ್ಷಿಸಲಿ. ಮತ್ತಷ್ಟು ಕವನ ಸಂಗ್ರಹಗಳು, ಪುಸ್ತಕಗಳು ಇವರ ಲೇಖನದಿಂದ ಹೊರಬರಲಿ ಎಂಬುದು ನಮ್ಮ ಆಶಯವಾಗಿದೆ. ಪುಸ್ತಕದ ಹೆಸರು ಅಂಕಲಗ ಗ್ರಾಮ ದೇವತೆ ಮಹಾಲಕ್ಷ್ಮಿ ಚರಿತ್ರೆ. ಲೇಖಕರು ಅಂಬಾರಾಯ್ ಮಡ್ಡೆ, ಕುರಿಕೋಟ. ಪ್ರಕಾಶಕರು ವೀರೇಶ್ವರ ಮಡ್ಡೆ, ಪ್ರಕಾಶನ ಕುರಿಕೋಟ. ತಾಲೂಕಾ ಕಮಲಾಪುರ, ಜಿಲ್ಲಾ ಕಲಬುರಗಿ. ಮೊದಲ ಮುದ್ರಣ 2025. ಪುಟಗಳು 96. ಬೆಲೆ 120 ರೂಪಾಯಿಗಳು. ಪುಸ್ತಕದ ಮುಖಪುಟ ಸುಂದರವಾಗಿ ಅಲಂಕೃತಗೊಂಡಿರುವ ಮಹಾಲಕ್ಷ್ಮಿಯ ಮೂರ್ತಿ ಹಾಗೂ ದೇವಾಲಯ ಚಿತ್ರವನ್ನು ಹೊಂದಿದೆ. ಅಂಕಲಗ ಮಹಾಲಕ್ಷ್ಮೀ ದೇವಿಯ ಚರಿತ್ರೆ ಬರೆದ ಸಾಹಿತಿಗಳು ಶಿಕ್ಷಕರಾದ ಶ್ರೀ ಅಂಬಾರಾಯ್ ಮಡ್ಡೆ ಕುರಿಕೋಟ ಅವರು ಅನೇಕ ಪುಸ್ತಕಗಳನ್ನು ಬರೆದಿದ್ದಾರೆ. ಅಂಕಲಗ ಮಹಾಲಕ್ಷ್ಮಿ ಚರಿತ್ರೆಯು ಅವರ ಸಾಹಿತ್ಯದ 8ನೇ ಕೃತಿಯಾಗಿದೆ. ಶ್ರೀ ಅಂಬಾರಾಯ್ ಮಡ್ಡೆ ಅವರು ವೃತ್ತಿಯಲ್ಲಿ ಶಿಕ್ಷಕರಾಗಿ, ಪ್ರವೃತ್ತಿಯಲ್ಲಿ ಹವ್ಯಾಸಿ ನಿರೂಪಕರಾಗಿ, ಉದಯೋನ್ಮುಖ ಲೇಖಕರಾಗಿ ಗುರುತಿಸಿಕೊಂಡಿದ್ದಾರೆ. ಭಾರತವು ವೈವಿಧ್ಯತೆಯಲ್ಲಿ ಏಕತೆ ಹೊಂದಿರುವ ದೇಶವಾಗಿದೆ. ಅಂದರೆ ಸೂಫಿ ಸಂಪ್ರದಾಯ ಪದ್ಧತಿಗಳಲ್ಲಿ ಅತಿ ಹೆಚ್ಚು ನಂಬಿಕೆ ಹೊಂದಿರುವ ದೇಶವೂ ಆಗಿದೆ. ಅದರಂತೆಯೇ ಕಲ್ಯಾಣ ಕರ್ನಾಟಕ ಪ್ರದೇಶದ ಕೆಂಬಾಳೆ ನೆಲದ ನಾಡು ಎನಿಸಿಕೊಂಡ ಕಮಲಾಪುರ ತಾಲೂಕಿನ ಬೆಣ್ಣೆತೊರ ನದಿಯ ಬಲದಂಡೆಯ ಮೇಲೆ ನೆಲೆಗೊಂಡಿರುವ ಅಂಕಲಗ ಎನ್ನುವ ಪುರಾತನ ಗ್ರಾಮವಿದ್ದು, ಸುಮಾರು 8 ಶತಮಾನಗಳ ಹಿಂದೆ ನೆಲೆಯೂರಿದ ಇದು ಮಹಾಲಕ್ಷ್ಮೀ ದೇವಿಯ ಶಕ್ತಿಪೀಠವಾಗಿದೆ ಎಂದು ಹೇಳಬಹುದು. ಸುಮಾರು ವರ್ಷಗಳ ಹಿಂದೆ
ಅಂದಿನ ಸಮಿತಿ ಅಧ್ಯಕ್ಷರಾದ ಶ್ರೀ ಗೌಡಪ್ಪ ಹರಸೂರ್ ಎನ್ನುವರು ಅಂಕಲಗ ಗ್ರಾಮದಲ್ಲಿ ನೂತನ ಮಂದಿರವನ್ನು ಸ್ಥಾಪಿಸುವ ಯೋಚನೆಯನ್ನು ಊರಿನ ಜನರ ಮುಂದೆ ಪ್ರಸ್ತಾಪ ಮಾಡಿದಾಗ ಜನರು ಒಪ್ಪಿಕೊಂಡು ಎಲ್ಲರ ಸಹಕಾರ ಸೇವೆಯನ್ನು ತೆಗೆದುಕೊಂಡು 1983ರಲ್ಲಿ ಅತ್ಯಂತ ವಿಜೃಂಭಣೆಯಿಂದ ಊರಿನ ಜನರೆಲ್ಲ ಪಾಲ್ಗೊಂಡು ಮಂದಿರದ ಸ್ಥಾಪನೆ ಮಾಡಿದರು. ಓಂ ಶ್ರೀ ಮಹಾಲಕ್ಷ್ಮೇ ಚ ವಿದ್ಮಹೆ ವಿಷ್ಣು ಪತ್ನಿ ಚ ಧೀಮಹಿ ತನ್ನೋ ಲಕ್ಷ್ಮಿ ಪ್ರಚೋದಯಾತ್ ಎಂಬಂತೆ ಮಹಾಲಕ್ಷ್ಮಿಯ ಮಂತ್ರದ ಮೂಲಕ ಅಂಕಲಗ ಗ್ರಾಮ ದೇವತೆ ಲಕ್ಷ್ಮಿಯನ್ನು ಸ್ಮರಣೆ ಮಾಡಲಾಗುತ್ತದೆ. ಪ್ರಾಚೀನ ಕಾಲದಿಂದಲೂ ಇದು ಹಲವಾರು ಜನರಿಗೆ ಆಶ್ರಯವನ್ನು ನೀಡಿದ ಮಂದಿರವಾಗಿದೆ. ಇದರಿಂದ ಈ ಮಾರ್ಗದ ಮೂಲಕ ಹಾದು ಹೋಗುವ ರಾಜರು, ಸೈನಿಕರು, ಸಾಮಾನ್ಯ ಜನರು ಈ ದೇವಿಯ ದರ್ಶನ ಪಡೆಯುತ್ತಿರುವುದು ಇತಿಹಾಸದ ಮೂಲಕ ತಿಳಿದುಬರುತ್ತದೆ. ಈ ದೇವಿಯ ಗ್ರಾಮ ರಕ್ಷಣೆಯ ಜೊತೆಗೆ ಸುಖ ಸಮೃದ್ಧಿಯ ರೂಪವಾಗಿ ನೆಲೆ ನಿಂತಿರುವಳು. ನಮಸ್ತೇಸ್ತು ಮಹಾಮಾಯೆ ಶ್ರೀಪೀಠ ಸುರಪೂಜಿತೆ ಶಂಖಚಕ್ರ ಗದಾಹಸ್ತೆ ಮಹಾಲಕ್ಷ್ಮಿ ನಮೋಸ್ತುತೆ ಎಂದು ಮಹಾಲಕ್ಷ್ಮಿಯ ಸ್ಮರಣೆ ಮಾಡುತ್ತಾ ದೇವಿಯ ಪೂಜೆ ಹಾಗೂ ಅರ್ಚನೆಯ ಬಗ್ಗೆ ವಿಸ್ತಾರವಾಗಿ ಅವರು ಈ ಪುಸ್ತಕದಲ್ಲಿ ಬರೆದಿದ್ದಾರೆ. 3 ವರ್ಷಗಳಿಗೊಮ್ಮೆ ಜರುಗುವ ಜಾತ್ರಾ ಮಹೋತ್ಸವದಲ್ಲಿ ದರ್ಶನಕ್ಕೆ ರಾಜ್ಯದ ಬೆಂಗಳೂರು, ಮೈಸೂರು, ಬೆಳಗಾವಿ ಹಾಗೂ ಹೊರ ರಾಜ್ಯದ ಮುಂಬೈ, ಪುಣೆ ಮುಂತಾದ ಭಾಗಗಳಿಂದ ಭಕ್ತ ಸಮೂಹವು ಜಾತ್ರಾ ಮಹೋತ್ಸವದಲ್ಲಿ ದೇವಿಯ ದರ್ಶನ ಪಡೆದು ಧನ್ಯರಾಗುತ್ತಾರೆ. ಸ್ತ್ರೀ ಶಕ್ತಿಯ ಅವತಾರವಾಗಿರುವ ದೇವಿಗೆ ಉಡಿ ತುಂಬುವುದು ಪಾರಂಪರಿಕವಾದ ಆಚರಣೆಯಾಗಿದೆ. ಗ್ರಾಮದ ಪ್ರತಿ ಕುಟುಂಬ ಶುಭ ಕಾರ್ಯಗಳಲ್ಲಿ ದೇವಿಗೆ ಉಡಿ ತುಂಬಿಸುವುದರ ಮೂಲಕ ತಮ್ಮ ಹರಕೆಯನ್ನು ತೀರಿಸಿ ಸಂತೃಪ್ತರಾಗುತ್ತಾರೆ. ಗ್ರಾಮದ ಸುಮಾರು ಜನರು ಸರ್ಕಾರಿ ನೌಕರರಾಗಿದ್ದು ಗ್ರಾಮ ಪಂಚಾಯಿತಿಯಿಂದ ಹಿಡಿದು ವಿಧಾನಸೌಧದವರೆಗೂ ವಿವಿಧ ಇಲಾಖೆಗಳಲ್ಲಿ ಸೇವೆ ಸಲ್ಲಿಸುತ್ತಿದ್ದಾರೆ. ಜೊತೆಗೆ ಜಾನಪದ, ಭಜನಾ ಮಂಡಳಿ, ಹಂತಿ ಹಾಡು, ಮೊಹರಾಂ ಹಾಡು, ಆಕಾಶವಾಣಿ, ದೂರದರ್ಶನ ಕಲಾವಿದರು ಸಹ ಇದ್ದಾರೆ. ಈ ಸೇವೆಯ ಗ್ರಾಮ ದೇವತೆಯಾದ ಮಹಾಲಕ್ಷ್ಮೀ ದೇವಿಯ ನಂಬಿಕೆಯಾಗಿ ಗಮನ ಸೆಳೆಯುತ್ತದೆ. ಶುಕ್ರವಾರ ಮತ್ತು ಮಂಗಳವಾರ ದಿನಗಳು ಶ್ರೀ ಲಕ್ಷ್ಮೀ ಪೂಜೆಯನ್ನು ಮಾಡಲಾಗುತ್ತದೆ ಹಾಗೂ ಉಪವಾಸವನ್ನು ಮಾಡಲಾಗುತ್ತದೆ. ಉಪವಾಸ ವ್ರತ ಮಾಡುವುದರ ಮೂಲಕ ಹಣದ ಕೊರತೆ ಎದುರಿಸಬೇಕಾಗಿಲ್ಲ ಮತ್ತು ಮನೆಯಲ್ಲಿ ಸಂತೋಷ, ಶಾಂತಿ, ನೆಮ್ಮದಿ, ಆರೋಗ್ಯ, ಮಾನಸಿಕ ಆರೋಗ್ಯ ಸಿಗುತ್ತದೆ ಎಂದು ನಂಬಿಕೆ ಭಕ್ತರಲ್ಲಿ ಉಳಿದುಕೊಂಡಿದೆ. ಅಮಾವಾಸ್ಯೆ, ಹುಣ್ಣಿಮೆಯಂದು ದೇವಿಯ ವಿಶೇಷ ಪೂಜಾ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗುತ್ತದೆ. ದೇವಿಗೆ ಅರಿಶಿನ, ಕುಂಕುಮ, ಹೂಗಳನ್ನು ಅರ್ಪಿಸುವುದರ ಮೂಲಕ ಭಕ್ತರು ತಮ್ಮ ಮನಃಶಾಂತಿ ತಂದುಕೊಳ್ಳುತ್ತಾರೆ. ಈ ಪುಸ್ತಕದಲ್ಲಿ ಅಂಕಲಗ ಮಹಾಲಕ್ಷ್ಮೀ ದೇವಿ ಚರಿತ್ರೆಯು ಅತ್ಯಂತ ವ್ಯವಸ್ಥಿತವಾಗಿ ಕ್ರಮಬದ್ಧವಾಗಿ ಬರೆಯಲಾಗಿದ್ದು ಇದು ಈ ಊರಿನ ಇತಿಹಾಸ ಕುರಿತು ಬರೆಯಲಾದ ಮೊದಲ ಗ್ರಂಥವಾಗಿದೆ. ಈ ಕೃತಿಯಲ್ಲಿ ಅಂಕಲಗ ಗ್ರಾಮದ ಪಾರಂಪರಿಕ ಚಾರಿತ್ರ್ಯ, ಗ್ರಾಮದ ಭೌಗೋಳಿಕ, ಧಾರ್ಮಿಕ, ಸಾಮಾಜಿಕ ಇತಿಹಾಸವನ್ನು ಒಳಗೊಂಡಿದೆ. ಶಕ್ತಿ ದೇವತೆಯಾದ ಮಹಾಲಕ್ಷ್ಮಿ ದೇವಿಯ ಹಿನ್ನೆಲೆ, ದೇವಿಯ ಜಾತ್ರೆ ಉತ್ಸವ, ಭಕ್ತರಿಗೆ ಸಂಬಂಧಿಸಿದ ಹಲವಾರು ಪವಾಡಗಳು ವಿಶೇಷವಾಗಿ ಗೋಚರವಾಗುತ್ತವೆ. ಭಕ್ತರು ಕಂಡಂತೆ ಹಲವಾರು ವಿಶೇಷಗಳನ್ನು ಇದರಲ್ಲಿ ವ್ಯಕ್ತಪಡಿಸಲಾಗಿದೆ. ಅಂಕಲಗ ಗ್ರಾಮಕ್ಕೂ ವಿವಿಧ ಮಠಗಳಿಗೂ ಮಠಾಧೀಶರಿಗೂ ಇರುವ ವಿಶೇಷ ನಂಟನ್ನು ಸಹ ವಿವರಿಸಲಾಗಿದೆ. ಮುತ್ಯಾನ ಬಬಲಾದಿಯ ಚನ್ನವೀರ ಶಿವಯೋಗಿಗಳು, ಸಲಗರ ಗ್ರಾಮದ ಸಾಂಬ ಶ್ರೀಗಳು, ಮುಗುಳ್ನಾಗಾಂವ್ ಶ್ರೀಮಠದ ಅಭಿನವ ಸಿದ್ಧಲಿಂಗ ಶ್ರೀಗಳ ಪೂರ್ವಾಶ್ರಮದ ಊರು ಔರಾದ್ ಬಿ, ಶ್ರೀಮಠದ ಮುರಳಸಿದ್ಧ ಶಿವಾಚಾರ್ಯರು ಪೂರ್ವಾಶ್ರಮದ ಊರು. ಅಂಕಲಗ ಎಂಬುದು ಹೆಮ್ಮೆಯ ವಿಷಯ. ಈ ಪುಸ್ತಕದಲ್ಲಿ ಮಹಾಲಕ್ಷ್ಮಿ ಕುರಿತು ದೇವಿಯ ಪೂಜೆ, ದೇವಿಯ ಸ್ಮರಣೆ, ಸ್ತ್ರೀ ಶಕ್ತಿಯ ಅವತಾರಿ, ದೇವಿಯ ನಾಮಾವಳಿಗಳು, ಮಹಾಲಕ್ಷ್ಮಿ ದೇವಿಯ ವಿವಿಧ ಭಾವಚಿತ್ರಗಳನ್ನು ಈ ಪುಸ್ತಕ ಒಳಗೊಂಡಿದೆ. ಈ ಪುಸ್ತಕ ರಚಿಸಿದ ಶ್ರೀ ಅಂಬಾರಾಯ ಮಡ್ಡೆ ಕುರಿಕೋಟ ಇವರ ಸೃಜನಶೀಲ ಬರವಣಿಗೆ ಇದರಲ್ಲಿ ವ್ಯಕ್ತವಾಗುತ್ತದೆ. ಹರ ಮುನಿದರೆ ಗುರು ಕಾಯುವನು, ಗುರು ಮುನಿದರೆ ಯಾರು ಕಾಯುವುದಿಲ್ಲ ಎಂಬ ಸತ್ಯವನ್ನು ಕುರಿತು ಬದುಕುವ ಮನಸ್ಥಿತಿ ರೂಢಿಸಿಕೊಂಡಿದ್ದಾರೆ. ಇದು ದೇವರನ್ನು ನಂಬುವಷ್ಟೇ ಗುರುವನ್ನು ನಂಬುವಂತೆ ಪ್ರೇರೇಪಿಸುತ್ತದೆ. ಮಾನವ ಧರ್ಮಕ್ಕೆ ಜಯವಾಗಲಿ, ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ, ಸಾಹಿತ್ಯ ಸಮೃದ್ಧಿಯಾಗಲಿ, ವಿಶ್ವಶಾಂತಿ ಸಮೃದ್ಧಿ ಸರ್ವರಿಗಾಗಿ ಎನ್ನುವ ಶುಭ ಸಂದೇಶವನ್ನು ಜನಮನ ವಿಕಾಸಗೊಳಿಸುವಲ್ಲಿ ಕಲಬುರಗಿ ಜಿಲ್ಲೆಯ ಕಮಲಾಪುರ ತಾಲೂಕಿನ ಅಂಕಲಗ ಗ್ರಾಮವು ಒಂದು. ಈ ಗ್ರಾಮದಲ್ಲಿ ಗ್ರಾಮ ದೇವತೆಯಾದ ಮಹಾಲಕ್ಷ್ಮೀ ದೇವಿಯ ಇತಿಹಾಸ ಪರಂಪರೆಯನ್ನು 100 ವರ್ಷಗಳ ಕಾಲದಿಂದಲೂ ಗೋಚರಿಸುತ್ತದೆ. ಧರ್ಮ ಪರಂಪರೆಯಲ್ಲಿ ಪಾಲಿಸಬೇಕಾದ ಆಚರಣೆಗಳ ಬಗ್ಗೆ ಕುಲಂಕುಷವಾಗಿ ನೋಡಬಹುದಾಗಿದೆ. ದೇವಿ ತನ್ನ ಭಕ್ತರನ್ನು
ಅರುಹು ಕುರುಹಿನಿಂದ ಕರುಣಿಸಿದವಳು ಮಹಾಶಕ್ತಿಯಾದ ಮಹಾಲಕ್ಷ್ಮಿಯು ಇಷ್ಟಾರ್ಥಗಳನ್ನು ಹರಕೆಗಳನ್ನು ಪೂರೈಸುವ ಕಾಮಧೇನು ಕಲ್ಪವೃಕ್ಷವಾಗಿ ಕಂಗೊಳಿಸುವರೆಂದು ಹೇಳುವುದಕ್ಕೆ ಅಂಕಲಗ ಗ್ರಾಮದಲ್ಲಿರುವ ಮಹಾಲಕ್ಷ್ಮೀ ದೇವಿಯ ಮೂರ್ತಿಯೇ ಸಾಕ್ಷಿಯಾಗಿದೆ. ಈ ಪುಸ್ತಕಕ್ಕೆ ಬೆನ್ನುಡಿಯನ್ನು ಬರೆದವರು ಡಾಕ್ಟರ್ ಶರಣಬಸಪ್ಪ ವಡ್ಡನ್ಕೇರಿ ಅವರು. ಹೀಗೆ ಬರೆಯುತ್ತಾರೆ: ಸದಾ ಚಲನಶೀಲ, ಉತ್ಸಾಹಿ ಮತ್ತು ಸ್ವಾಭಿಮಾನ ಸ್ವಭಾವದ ಅಂಬಾರಾಯ್ ಮಡ್ಡೆ ಅವರು ಸೃಜನಶೀಲ ಮನಸ್ಸುಳ್ಳವರಾದ ಇವರು ನಿರಂತರ ಶೋಧನೆಯಲ್ಲಿ ತೊಡಗಿಸಿಕೊಂಡವರಾಗಿದ್ದಾರೆ. ಅದರ ಪ್ರತಿಫಲವಾಗಿಯೇ ಅಂಕಲಗ ಗ್ರಾಮ ದೇವತೆ ಲಕ್ಷ್ಮೀದೇವಿಯ ಚರಿತ್ರೆ ಅದ್ಭುತವಾಗಿ ಕಟ್ಟಿಕೊಡುವಲ್ಲಿ ಅವರು ಸಫಲರಾಗಿದ್ದಾರೆ. ವೃತ್ತಿಯಲ್ಲಿ ಅವರು ಶಿಸ್ತು, ಪ್ರಾಮಾಣಿಕತೆ, ದಕ್ಷತೆ, ಸರಳತೆ ಮೈಗೂಡಿಸಿಕೊಂಡು ಬಿಡುವಿನ ವೇಳೆಯಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತು, ಶರಣ ಸಾಹಿತ್ಯ ಪರಿಷತ್ತು, ಕರ್ನಾಟಕ ರಾಜ್ಯ ಶಿಕ್ಷಕರ ಸಂಘದಲ್ಲಿ, ಶಿಕ್ಷಕರ ಪ್ರತಿಭಾ ಪರಿಷತ್ತು, ಪದವೀಧರರ ಪ್ರಾಥಮಿಕ ಶಿಕ್ಷಕರ ಸಂಘದಲ್ಲಿ ಕ್ರಿಯಾಶೀಲರಾಗಿ ತೊಡಗಿಸಿಕೊಂಡಿದ್ದಾರೆ. ತಮ್ಮ ಸುತ್ತಮುತ್ತಲಿನ ಪರಿಸರವನ್ನು ತಮ್ಮಂತೆ ಪರಿಶುದ್ಧವಾಗಿರಿಸಿಕೊಂಡಿದ್ದಾರೆ ಎಂದು ಹೇಳಿದ್ದಾರೆ. ಶ್ರೀ ಅಂಬಾರಾಯ್ ಮಡ್ಡೆ ಅವರ ಇನ್ನಷ್ಟು ಕೃತಿಗಳು ಸಾಹಿತ್ಯ ಲೋಕಕ್ಕೆ ಇವರಿಂದ ಹೆಚ್ಚಿನ ರೀತಿಯಲ್ಲಿ ಮೂಡಿಬರಲಿ ಎಂದು ಹಾರೈಸುತ್ತೇವೆ. ಇದುವರೆಗೆ ಶ್ರೀಮತಿ ಬಸಮ್ಮ ಸಜ್ಜನ್ ಅವರ ನೆನಪಿನ ಅಲೆಗಳು ಹಾಗೂ ಅಂಬಾರಾಯ ಮಡ್ಡೆ ಕುರಿಕೋಟ ಅವರ ಅಂಕಲ್ಗಾ ಗ್ರಾಮ ದೇವತೆ ಮಹಾಲಕ್ಷ್ಮಿ ಚರಿತ್ರೆ ಈ ಪುಸ್ತಕಗಳನ್ನು ಪರಿಚಯಿಸಿದವರು ಪೂಜಾ ಏಕ್ದಂಡಗಿ ಮಠ. ನಿರ್ಮಾಣ ಶಾರದಾ ಜಂಬಲ್ದಿನ್ನಿ. ಇದುವರೆಗೆ ಹೊಸ ಓದು ಪುಸ್ತಕ ಪರಿಚಯದ ಸಾಪ್ತಾಹಿಕ ಕಾರ್ಯಕ್ರಮ ಕೇಳಿದಿರಿ. ಇದು ಆಕಾಶವಾಣಿ ಕಲಬುರಗಿ ಕೇಂದ್ರದ ಕೊಡುಗೆ.